ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ಇದರ ಬೆನ್ನಲ್ಲೇ ಡಿಜಿಎಂಒಗಳು ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಮತ್ತೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ರ ಹಿನ್ನೆಲೆಯಲ್ಲಿ ಸಂಜೆ ಅಷ್ಟೇ ನಿನ್ನೆಲ್ಲ ಮಾತನಾಡಿ ಅದನ್ನು ಅಧಿಕೃತಪಡಿಸಿದೀವಿ ಅಂತ ಸಂಜೆ ಘೋಷಣೆ ಮಾಡಿದ್ರು. ಮತ್ತೆ ಪಾಕಿಸ್ತಾನ ತನ್ನ ಬಾಲ ಬಿಚ್ಚಿದೆ. ಈಗ ಎರಡೂ ದೇಶಗಳ ಡಿಜಿಎಂಒಗಳು ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರಘು. ಡಿಜಿಎಂಒಗಳ ಸಭೆ ನಡೆಯುತ್ತೆ, ಹೌದು. ಒಮ್ಮೆ ನಡೆದಂತಹ ಸಭೆಯಲ್ಲಿ ಯಾವುದು ಫಲಪ್ರದ ಆಗಲಿಲ್ಲ ಅಂತ ಅಂದಮೇಲೆ ಮೇಲಿಂದ ಮೇಲೆ ಅವ್ರ ಜೊತೆಗೆ ಮಾತೇನು? ದಿವ್ಯಾ, ಮುಖ್ಯವಾಗಿ ಪಾಕಿಸ್ತಾನದಂತಹ ದೇಶ ಯಾವಾಗ ಒಂದು ನಮ್ಮಿಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಹಂತದಲ್ಲಿ ಎಲ್ಲವನ್ನ ಕೂಡ ನಾವು ಸರಿ ಮಾಡ್ಕೊಳ್ತೇವೆ ಎನ್ನುವಂತಹ ಹೆಜ್ಜೆಯನ್ನು ಮುಂದೆ ಇಡ್ತಾ ಇದೆ ಅಂತ ಹೇಳಿದ ತಕ್ಷಣ ಭಾರತವೂ ಕೂಡ ಅದನ್ನು ನಂಬುವಂಥ ಪರಿಸ್ಥಿತಿಯಲ್ಲಿಲ್ಲ. ಈ ಹಿಂದಿನಿಂದಲೂ ಕೂಡ ನಾವು ನೋಡ್ಕೊಂಡು ಬರೋದಾದ್ರೆ ಪಾಕಿಸ್ತಾನದ ಬುದ್ಧಿ ಯಾವ ರೀತಿ ಇತ್ತು, ಅದರ ವರ್ತನೆ ಹೇಗಿತ್ತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಪ್ರತಿ ಬಾರಿಯೂ ಕೂಡ ಯಾವುದಾದರೂ ತನ್ನ ಬಳಿ ತಪ್ಪಿದ್ರೂ ಕೂಡ ಅದನ್ನು ಒಪ್ಪಿಕೊಳ್ಳದೆ ಇರುವಂತಹ ಸ್ಥಿತಿಯಲ್ಲೇ ಪಾಕಿಸ್ತಾನ ಇದ್ದಂಥದ್ದು. ಒಂದು ರೀತಿ ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡುವಂತಹ ಯತ್ನವನ್ನು ಪದೇ ಪದೇ ಪಾಕಿಸ್ತಾನ ಮಾಡ್ತಾನೆ ಬರ್ತಾ ಇದೆ. ಹೀಗಿದ್ರೂ ಕೂಡ ಭಾರತ ಅದನ್ನು ಎಲ್ಲೆಲ್ಲಿ ಉತ್ತರವನ್ನು ಕೊಡಬೇಕು ಅಲ್ಲಿ ಉತ್ತರವನ್ನು ಕೊಟ್ಟು ಅವರಿಗೆ ಸರಿಯಾದಂಥ ಪಾಠವನ್ನು ಕಲಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಅದು ಅನೇಕ ಬಾರಿ ಕೂಡ ಪ್ರೂವ್ ಆಗಿದೆ. ಈಗಲೂ ಕೂಡ ಕದನ ವಿರಾಮ ಘೋಷಣೆ ಆಗಿದೆ. ಪಾಕಿಸ್ತಾನ ನಮ್ಮ ಜೊತೆ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಅಂತ ಕೂಡಲೇ ನಾವು ಅದನ್ನು ನಂಬುವಂಥ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಇರಲಿಲ್ಲ. ಅದಕ್ಕೆ ಹೊರತುಪಡಿಸಿಯೂ ಕೂಡ ಯಾವೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕಿತ್ತು ಆ ಎಲ್ಲ ತಯಾರಿಗಳನ್ನು ಭಾರತೀಯ ಪಡೆಗಳು ಮಾಡ್ಕೊಂಡಿದ್ವು. ಬಟ್ ಆದರೆ ಯಾವ ಒಪ್ಪಂದ ಏನಾಗಿತ್ತು ಆ ಒಪ್ಪಂದಕ್ಕೆ ಗೌರವವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ತಯಾರಿಗಳನ್ನು ಮಾಡಿಕೊಂಡಿತ್ತು. ಅದಾದ ಬಳಿಕ ಈಗ ಆಗಿರುವಂತಹ ಬೆಳವಣಿಗೆಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದೆ ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನಷ್ಟೇ ಭಾರತ ಸ್ಪಷ್ಟಪಡಿಸ್ಕೋಬೇಕಿದೆ, ಭಾರತೀಯ ಸೇನೆ ಸ್ಪಷ್ಟಪಡಿಸ್ಕೊಳ್ಬೇಕಿದೆ. ಅದಾದ ಬಳಿಕ ಸರ್ಕಾರ ಜೊತೆಗೆ ಸೇನೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಆ ನಿರ್ಧಾರಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಮುಂದುವರಿಸುವಂಥ ಅಥವಾ ಕಾರ್ಯಾಚರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಸಭೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಸಭೆಗಳಲ್ಲಿ ತೀರ್ಮಾನ ಆದ ಬಳಿಕ ಮುಂದೆ ಹೇಗೆ ಜೊತೆಗೆ ಯಾವ ರೀತಿ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರಗಳೆಲ್ಲವೂ ಕೂಡ ಸ್ಪಷ್ಟವಾಗಲಿದೆ. ದಿವ್ಯಾ.